ನನ್ನ ಹೆಸರು ರವೀಂದ್ರ ಅಂತ. ಈಗ ನನಗೆ 54 ವರ್ಷ. ನನಗೆ 63ನೇ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಪೋಲೋದಲ್ಲಿ 4 ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ರು. ನಾನು ಜಯದೇವಾಗೆ ಅಡ್ಮಿಟ್ ಆದೆ. ಅಡ್ಮಿಟ್ ಆದ ತಕ್ಷಣ ಅವ್ರು ಹೇಳಿದ್ರು, ನೀವು ಬೈಪಾಸ್ ಮಾಡಲೇಬೇಕು ಅಂತ ಹೇಳಿದ್ರು. ನಂದು ಸ್ಕಿನ್ ಭಾಳ ತಿನ್ನಿರೋದ್ರಿಂದ ವೆಯ್ಟ್ ಮಾಡಿದ್ರು. ಆಮೇಲೆ ಬೈಪಾಸ್ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಬಾಡಿ ಅಂತ ಭಾಳ ಜನ ಹೇಳಿದ್ರು. ಆದರೂ ಕೇಳಲಿಲ್ಲ. ನನ್ನ ಮಗಳು ಒಂದು ಕಡೆ ಸಜೆಷನ್ ತಗೊಂಡು ಅವ್ರ ಫ್ರೆಂಡ್ ಕಡೆಯಿಂದ ಮೋಹನ್ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಈ ಥರ ಸಜೆಷನ್ ತಗೊಂಡ್ರು. ECP ಮಾಡಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಬಾಡಿಲಿ ಬ್ಲಡ್ ಎಲ್ಲ ಕಡೆನೂ ಸರ್ಕ್ಯುಲೇಷನ್ ಆಗುತ್ತೆ, ನಿಮ್ಗೆ ಎಲ್ಲಾದರೂ ಬ್ಲ್ಯಾಕೇಜ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಇದನ್ನು ಮಾಡಿಸ್ತೋ. 35 ದಿನ ಕಂಟಿನ್ಯೂ ತಗೊಂಡ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆವಾಗಲಿಂದ ನನಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಎಲ್ಲದಕ್ಕಿಂತನೂ ಒಳ್ಳೆಯದಾಯಿತು. ಆಮೇಲೆ ಪುನಃ ನಾನು 1 ವರ್ಷ ಬಿಟ್ಕೊಂಡು ಇನ್ನೊಂದು ಸಲ ಇದೇ ಡಾಕ್ಟ್ರಿಗೆ ರಿವೈಸ್ ಮೋಹನ್ ಅವ್ರದ್ದು ಇನ್ನೊಂದು ಇಲ್ಲಿ ಓಪನ್ ಆಗಿದೆ ಅಲ್ಲಿಗೆ ಬಂದು ಮಾಡಿಸ್ಕೊಂಡಾಗ್ಲಿಂದ ನನಗೆ ಹಾರ್ಟ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಹಾರ್ಟ್ ಕಡೆಯಿಂದ ನನಗೆ ಅದು ಬೇರೆ ಕಡೆ ಯಾರು ಹೋದ್ರು ಹಾರ್ಟನ್ನು ಆಪ್ರೇಷನ್ ಮಾಡಿಸಿ, ಬೈಪಾಸ್ ಮಾಡಿಸಿ, ಸ್ಟೆಂಟ್ ಮಾಡಿಸಿ, ಅದು ಇದು ಅಂತ ಹೇಳ್ತಾನೆ ಇದ್ರು. ನನಗೇನೋ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಇದೇ ಮಾಡಿಸ್ಕೊಂಡು ಆರಾಮಾಗಿದ್ದೀನಿ. ಇಲ್ಲಿಗೆ ಬಂದಾಗ್ಲಿಂದ ನನಗೆ ಸ್ವಲ್ಪ ಸಮಾಧಾನ ಇದೆ. ಹಿಂದೆ ಹೋಗಿದ್ರೆ ಬಾಡಿ ಡ್ಯಾಮೇಜ್ ಆಗಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ.